ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ 16ನೇ ಪ್ರಶ್ನೆ. ಶ್ರವ್ಯ ಶಬ್ದವು 80 ಡೆಸಿಬಲ್ಗಳಿಗಿಂತ ಹೆಚ್ಚಾದರೆ ನಮ್ಮ ಕಿವಿಗಳಿಗೆ ಏನಾಗುತ್ತದೆ? ಇಲ್ಲಿ ಡೆಸಿಬಲ್ ಅಂದ್ರೆ ಏನು? ಡೆಸಿಬಲ್ ಅನ್ನುವಂಥದ್ದು ಶಬ್ದದ ಘೋಷವನ್ನ ಅಳೆಯುವಂತಹ ವ್ಯಕ್ತಪಡಿಸುವಂತಹ ಏಕಕ. ಇಲ್ಲಿ ಶ್ರವ್ಯ ಶಬ್ದ ಅಂದ್ರೆ ನಮ್ಗೆ ಕೇಳಿಸುವಂತ ಶಬ್ದ ಶ್ರವ್ಯ ಶಬ್ದ. ನಮ್ಮ ಕಿವಿ ಯಾವ ಶಬ್ದವನ್ನ ಗ್ರಹಿಸ್ತದೆ ಅದನ್ನ ಶ್ರವ್ಯ ಶಬ್ದ ಅಂತ ಹೇಳ್ತೀವಿ. ಹಾಗಿದ್ರೆ ಶ್ರವ್ಯ ಶಬ್ದ 80 ಡೆಸಿಬಲ್ಗಳಿಗಿಂತ ಹೆಚ್ಚಾದ್ರೆ ನಮ್ಮ ಕಿವಿಗಳಿಗೆ ಏನಾಗ್ತದೆ? ಇಲ್ಲಿ ಘೋಷ ಅಂದ್ರೇನು? ಲೌಡ್ನೆಸ್ ಅಂತ ಹೇಳ್ತೀವಿ. ಒಬ್ರು ಸಣ್ಣಗೆ ಮಾತಾಡ್ತಿರ್ತಾರೆ, ಯಾವ ತರ? ಈಗ ಶಿಕ್ಷಕರು ಕ್ಲಾಸ್ ಅಲ್ಲಿ ಇದ್ದಾರೆ, ಅವಾಗ ನೀವು ದೊಡ್ಡಕ್ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಅವಾಗ ನಿಮ್ಮ ಮಾತಿನಲ್ಲಿ ಜೋರ್ ಇರ್ತದಲ್ಲ, ಅದು ಕಡಿಮೆ ಇರ್ತದೆ. ಈಗ ಶಿಕ್ಷಕರು ಕ್ಲಾಸ್ ನಲ್ಲಿ ಇಲ್ಲ, ನಿಮ್ಮ ಗಲಾಟೆ ಜೋರ್ ಇರ್ತದೆ ಅಲ್ವಾ? ನಿಮ್ಮ ಧ್ವನಿ ದೊಡ್ಡಗಾಗ್ತದೆ, ಅದನ್ನ ಘೋಷ ಅಂತ ಕರಿತೀವಿ. ಅಂದ್ರೆ 80 ಡೆಸಿಬಲ್ಗಳಿಗಿಂತ ಹೆಚ್ಚಾದ್ರೆ ಏನಾಗ್ತದೆ? ಶ್ರವ್ಯ ಶಬ್ದವು 80 ಡೆಸಿಬಲ್ಗಳಿಗಿಂತ ಹೆಚ್ಚಾದ್ರೆ ನಮ್ಮ ಕಿವಿಗಳಿಗೆ ನೋವುಂಟಾಗುತ್ತೆ. ಇದು ಕಿವಿಗಳಿಗೆ ಹಾನಿಕರವಾಗಿದೆ. ಈ ರೀತಿ ಕಂಟಿನ್ಯೂ ನಾವು ಇದೇ ಶಬ್ದದಲ್ಲಿದ್ರೆ ನಂತರ ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ಕಿವಿ ಮಂದ ಆಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಶ್ರವ್ಯ ಶಬ್ದವು 80 ಡೆಸಿಬಲ್ಗಳಿಗಿಂತ ಹೆಚ್ಚಾದರೆ ನಮ್ಮ ಕಿವಿಗಳಿಗೆ ನೋವು ಆಗುತ್ತದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದೆಲ್ಲ ಬರುವಂತಹ ಶಬ್ದ ಏನಿರ್ತದೆ ಅದು 80 ಡೆಸಿಬಲ್ಗಳಿಗಿಂತ ಹೆಚ್ಚಾಗಿರಬಹುದು, ಅಥವಾ 80 ಡೆಸಿಬಲ್ಗೆ ಹತ್ತಿರ ಇರಬಹುದು. ಈ ತರ ಇವೆಲ್ಲ ಕಿವಿ ನೋವನ್ನ ಉಂಟು ಮಾಡುತ್ತೆ. ಹಾಗಾಗಿ ಶ್ರವ್ಯ ಶಬ್ದ 80 ಡೆಸಿಬಲ್ಗಳಿಗಿಂತ ಹೆಚ್ಚಾದರೆ ನಮ್ಮ ಕಿವಿಗಳಿಗೆ ನೋವುಂಟಾಗುತ್ತದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.